ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಶ್ರಮ ಅವ್ರ ಬಗ್ಗೆ ಹೇಳಬೇಕು. ಅವರು ಮಾಡದೇ ಇರೋವಂಥ ಕೆಲಸನೇ ಇಲ್ಲ. ನಮ್ಮದು ಫಸ್ಟ್ ಡೇರ್ ಡೆವಿಲ್ ಮುಸ್ತಫಾ ಫಿಲಮ್ಗೆ ಒನ್ ಆಫ್ ದಿ ಇನ್ವೆಸ್ಟರ್ ಕೂಡ ಹೌದು. ಆ್ಯಂಡ್ ಆಲ್ಸೋ ಸಿನಿಮಾ ಕಲಿಯೋಕ್ಕೆ ಅಂತ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸೇರಿಕೊಂಡು ನಮ್ದು ಇಡೀ ಥ್ರೂಔಟ್ ದ ಜರ್ನಿ ಸಿನಿಮಾ ಜೊತೆ ಇದ್ದರು. ಅವರು ಇವಾಗ ₹2 ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ. ನಾನು ಶೂಟ್ಗೂ ಹೋಗಿದ್ದೆ, ಶೂಟ್ ಪ್ರಾಸೆಸ್ಸಲ್ಲೂ ಇದ್ದೆ, ಎಂಜಾಯ್ ಮಾಡಿದೆ. ಆ್ಯಂಡ್ ಔಟ್ಪುಟ್ ನೋಡಿದಾಗ ತುಂಬ ಖುಷಿ ಆಯಿತು. ಈ ಸಿನಿಮಾ ಮೈಸೂರಲ್ಲಿ ಸ್ಕ್ರೀನಿಂಗ್ ಆಗಿದ್ದಲ್ಲದೆ ಎಲ್ಲರ ವ್ಯಾಲಿಡೇಷನ್ನು ತೊಗೊಂಡಿದ್ದಲ್ಲದೆ ಎಷ್ಟೊಂದು ಫಿಲ್ಮ್ ಫೆಸ್ಟಿವಲಲ್ಲಿ ಅಪ್ರಿಸಿಯೇಷನ್ ಗಳಿಸ್ಕೊಂಡಿದೆ. ಶ್ರೀಲಂಕಾ ಫಿಲ್ಮ್ ಫೆಸ್ಟಿವಲ್ ಆಗಿರ್ಬೋದು, ಕೋಲ್ಕತ್ತಾ ಫಿಲ್ಮ್ ಫೆಸ್ಟಿವಲ್ ಆಗಿರ್ಬೋದು. ಸೊ ಸುಮಾರು ಫೆಸ್ಟಿವಲಲ್ಲಿ ಹೀಗೆ ವ್ಯಾಲಿಡೇಷನ್ ಸಿಕ್ಕಿದೆ. ಆ್ಯಂಡ್ ನನಗೆ ಈ ಥರ ವ್ಯಾಲಿಡೇಷನ್ ಒಬ್ಬ ಫಿಲ್ಮ್ ಮೇಕರ್ಗೆ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಎಕ್ಸ್ಪೆಷಲಿ ಸ್ಮಾಲ್ ಟೌನಿಂದ ಈ ಥರದ್ದು ಎಲ್ಲೋ ಹುಣಸೂರಿಂದ ಬಂದಂಥ ಒಬ್ಬ ಯುವಕ ಶ್ರಮಕುಮಾರ್. ಸೊ ಅಲ್ಲೊಂದು ಸಿನಿಮಾ ಕಲ್ಟನ್ನು ಬಿಲ್ಡ್ ಮಾಡೋದಕ್ಕೆ ಅಥವಾ ಅಲ್ಲೇನೋ ಸಣ್ಣ ಪ್ರಯತ್ನಗಳಿಂದನೇ ಎಲ್ಲದು ಆಗೋದು. ಸೊ ಈ ರೀತಿ ವ್ಯಾಲಿಡೇಷನ್ ಸಿಗೋದು ತುಂಬ ಇಂಪಾರ್ಟೆಂಟು ಒಬ್ಬ ಫಿಲ್ಮ್ ಮೇಕರ್ಗೆ. ಸೊ ಇವಾಗ ಪೋಸ್ಟ್ ರಿಲೀಸ್ ಆಯಿತು. ಹಾಗೆ ಗಗನ್ ಫಿಲ್ಮ್ಸ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗ್ತದೆ. ಆ್ಯಂಡ್ ಗಗನ್ ಅವರು ಒಂದು ಶಾರ್ಟ್ ಫಿಲ್ಮ್ ಮಾಡಿದಾರಂತೆ. ಅವರು ಹುಣಸೂರವರೇ ಅಂತೆ. ಹುಣಸೂರಿಂದ ಆಗಿರ್ಬೋದು, ಈ ಥರ ಅಂದರೆ ನಾವು ಯಾವುದೋ ಸುಮ್ಮನೆ ನಾರ್ತ್ ಕರ್ನಾಟಕದಲ್ಲಿ ಯಾವುದೋ ಹಳ್ಳಿಯಿಂದ ಒಬ್ಬ ಬಂದು ಒಂದು ಫಿಲ್ಮ್ ಮಾಡಬೇಕು, ಒಬ್ಬ ಆ್ಯಕ್ಟ್ ಮಾಡಬೇಕು. ಸೊ ಈ ಥರ ವಿಷಯಗಳಾಗಬೇಕು ಸಿನಿಮಾದಲ್ಲಿ. ಸೊ ಖುಷಿಯಾಗುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.